ಅಧಿಕಾರಕ್ಕೇರಿ 1.5 ತಿಂಗಳಾದರೂ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡ ಬಂದಿಲ್ಲ ಮುಹೂರ್ತ. ಪಟ್ಟಿ ಹಿಡಿದು ದೆಹಲಿಗೆ ಹೋದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತೆ ರಾಜ್ಯಕ್ಕೆ ವಾಪಸ್. ಯಾರಿಗೆಲ್ಲ ಸಿಗಲಿದೆ ಸಚಿವ ಸ್ಥಾನ? ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಹಾಡ ಹಗಲೇ ಯುವತಿಯನ್ನ ಕೊಚ್ಚಿ ಕೊಲೆಗೈದ ಘಟನೆ, ಪ್ರೀತಿ ಹೆಸರಲ್ಲಿ ನಡೆಯುವ ಈ ಕ್ರೌರ್ಯ ಇಡೀ ನಾಗರಿಕ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಮತ್ತು ಶಿಕ್ಷಣ ಸುಧಾರಣೆಗೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿದ್ದು, ಸೋನಂ ಅವರನ್ನ ಇವತ್ತು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ. 9 ಕೆಜಿ ತೂಕ ಕಳ್ಕೊಂಡಿರುವ ಅವರು ನಿತ್ರಾಣರಾಗಿದ್ದಾರೆ. ದೆಹಲಿ ಹೈಕೋರ್ಟ್ ಪ್ರತಿ ಜೀವವು ಅಮೂಲ್ಯ ಅಂತ ಕೇಂದ್ರಕ್ಕೆ ನಿರ್ದೇಶನ ನೀಡಿದ ನಂತರ ಸರ್ಕಾರ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಆಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 45 ದಿನಗಳೇ ಕಳೆದಿದೆ. ಆದರೆ ಅವರ ಜೊತೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು ಬಿಟ್ಟರೆ ಪೂರ್ಣವಾದ ಮಂತ್ರಿಮಂಡಲವನ್ನು ಹೊಂದೋಕೆ ಇನ್ನೂ ಡಿಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಆಗಿಲ್ಲ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಇದೆ. ಶೈಕ್ಷಣಿಕ ವರ್ಷ ಆರಂಭ ಆಗಿ ಎನ್ಸಿಇಆರ್ಟಿ ಗೊಂದಲದಂತಹ ಹಲವಾರು ವಿಚಾರಗಳು ನಡೀತಿದೆ. ಆದರೆ ಅದಕ್ಕೆ ಸ್ಪಂದಿಸುವ ಪೂರ್ಣ ಪ್ರಮಾಣದ ಸಚಿವರು ಇನ್ನೂ ಇಲ್ಲದೆ ಇರೋದು ಮುಖ್ಯಮಂತ್ರಿಗಳು ಹಲವು ಟೀಕೆ ಮತ್ತು ಪ್ರಶ್ನೆಯನ್ನ ಎದುರಿಸುವಂತೆ ಆಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದ ರಾಹುಲ್ ಗಾಂಧಿ ಅವರು ಸುದೀರ್ಘ ವಿದೇಶ ಪ್ರವಾಸದಲ್ಲಿದ್ದ ಕಾರಣ ಅದು ನೆನೆಗುದಿಗೆ ಬಿದ್ದಿತ್ತು. ಈಗ ಅವರು ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಚರ್ಚೆಗಳು ಆರಂಭ ಆಗಿದೆ. ಈ ವಾರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹಾಗೆಯೇ ಬಿಕೆ ಹರಿಪ್ರಸಾದ್ ಇನ್ನೂ ಕೆಲವು ನಾಯಕರು ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಜೊತೆಗೆ ಸಂಪುಟ ವಿಸ್ತರಣೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಪಟ್ಟಿಗಳನ್ನ ಇವ್ರು ಸಿದ್ಧ ಮಾಡ್ಕೊಂಡೇ ಹೋಗಿದ್ರು. ನಾಯಕರಿಗೆ ಹೈಕಮಾಂಡ್ ಕೂಡ ಅಲ್ಲಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿತ್ತು, ಅದನ್ನು ತೋರಿಸ್ತು. ಮೂಲಗಳ ಪ್ರಕಾರವಾಗಿ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೆಚ್ಚಿನ ಯುವಕರಿಗೆ ಮತ್ತು ಹೊಸಬರಿಗೆ ಆದ್ಯತೆ ನೀಡೋಕೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಆದರೆ ರಾಜ್ಯದ ನಾಯಕರುಗಳು ತಮ್ಮ ಪಟ್ಟಿಯಲ್ಲಿ ಹೆಚ್ಚಿನ ಸ್ಥಾನವನ್ನ ಹಿರಿಯರಿಗೆ ಮೀಸಲಿಟ್ಟು ಕಿರಿಯರಿಗೆ ಮತ್ತು ಹೊಸಬರಿಗೆ ಕೆಲವು ಸ್ಥಾನವನ್ನ ಕೊಡೋದಕ್ಕೆ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಪಟ್ಟಿ ಆ ರೀತಿಯಾಗಿದೆ. ಹಿರಿಕಿರಿಯರ ಸಮ್ಮಿಶ್ರಣ ರಾಜ್ಯ ಸರ್ಕಾರ ಒತ್ತಾಸೆ ಆದರೆ ಯುವಕರಿಗೆ, ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ನೀಡುವ ಒತ್ತಾಸೆ ಹೈಕಮಾಂಡ್ನದ್ದು. ಹಾಗಾಗಿ ಪಟ್ಟಿ ಇನ್ನೂ ಅಂತಿಮ ಆಗಿಲ್ಲ. ಈ ನಡುವೆ ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರುಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಾಬಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದು ಡಿಕೆ ಸಂಪುಟವನ್ನ ಸೇರಲಾಗದ ಮಾಜಿ ಸಚಿವರುಗಳು ಈ ಪಟ್ಟಿಯಲ್ಲಿ ತಮಗೆ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಆ ಕಾರಣಕ್ಕೆ ತಮ್ಮ ನಾಯಕರ ಮೂಲಕ ಒತ್ತಡ ಹೇರುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದರ ಜೊತೆ ಹಲವು ಬಾರಿ ಗೆದ್ರೂ ಸಚಿವ ಸ್ಥಾನ ಸಿಗದೇ ಇರುವ ಹಿರಿಯ ನಾಯಕರುಗಳು ಈಗೊಂದು ಅವಕಾಶ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಈ ಎರಡೂ ವರ್ಗದ ಜೊತೆ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದವರು ನಮಗೂ ಒಂದು ಅವಕಾಶ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಈ 3 ವರ್ಗದವರ ಜೊತೆ ಮಹಿಳಾ ಮೀಸಲಾತಿ ಮಸೂದೆ ಚರ್ಚೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಕನಿಷ್ಠ 2 ಮಹಿಳೆಯರಿಗಾದರೂ ಸಚಿವ ಸ್ಥಾನ ಸಿಗಬಹುದು ಅಂತ ಕಾಂಗ್ರೆಸ್ ಪಕ್ಷದ ಮಹಿಳಾ ಶಾಸಕಿಯರು ನಿರೀಕ್ಷೆಯಲ್ಲಿದ್ದಾರೆ. ಧರ್ಮ, ಜಾತಿ, ಪ್ರಾದೇಶಿಕತೆ, ವರ್ಗ, ಲಿಂಗ ಎಲ್ಲವನ್ನೂ ಆಧರಿಸಿ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಮತ್ತೊಂದು ಪಕ್ಷಕ್ಕೆ ದೊಡ್ಡ ಸವಾಲು. ಮೊದಲ ಹಂತದಲ್ಲಿ ಸಂಪುಟ ರಚನೆಯಾದ ಸಂದರ್ಭದಲ್ಲಿ ಖಾತೆ ಹಂಚಿಕೆ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಸಚಿವ ಸ್ಥಾನವೂ ಸಿಗದೇ ಇದ್ರೆ ಅದರ ಪರಿಣಾಮ ಏನಿರಬಹುದು ಮತ್ತದು ಮುಂದೆ ಎದುರಾಗಲಿರುವ ಜಿಬಿಎ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆಯೇ ಮುಂದಿನ ವಿಧಾನಸಭೆ ಚುನಾವಣೆಗೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಪಕ್ಷಕ್ಕೆ ದೊಡ್ಡ ಸವಾಲು. ಮೊದಲ ಪಟ್ಟಿಯಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರೇ ಅಧಿಕಾರವನ್ನ ಗಿಟ್ಟಿಸಿಕೊಂಡ್ರು. ಯತೀಂದ್ರ ಅವರು ಸಿದ್ದರಾಮಯ್ಯನವರ ಕೋಟಾದಿಂದ ವಿಶೇಷ ಆಯ್ಕೆ ಅನ್ನೋದನ್ನ ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಹಳಬರೇ ಆಗಿದ್ರು. ಈಗ ಇಲ್ಲಿವರೆಗೆ ತಮ್ಮನ್ನ ಬೆಂಬಲಿಸಿದ ಕೆಲವರಿಗಾದರೂ ಸಚಿವ ಸ್ಥಾನ ಕೊಡಿಸುವಂತ ದೊಡ್ಡ ಹೊಣೆಗಾರಿಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಮುಖ್ಯಮಂತ್ರಿ ಆದರೂ ಕೂಡ ಹೆಚ್ಚಿನ ಅಧಿಕಾರ ಹೊಂದಿರಲಾರದ ಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಹಾಗೆ ನೋಡಿದ್ರೆ ಅವರು ಡಿಸಿಎಂ ಆಗಿದ್ದಾಗಲೇ ಬಹಳ ಪ್ರಭಾವಶಾಲಿಯಾಗಿ ಕಾಣ್ತಾ ಇದ್ರು. ಸಂಪುಟ ವಿಸ್ತರಣೆಯನ್ನ ಆಗಸ್ಟ್ 6ರ ಅಧಿವೇಶನದ ಮೊದಲು ಮಾಡಬೇಕಾದ ಅಗತ್ಯ ಇದೆ. ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೆ, ಯಾರಿಗೆ ಅವಕಾಶ ಸಿಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಕಳೆದ 2 ದಿನಗಳ ಹಿಂದೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಪ್ರೀತಿ ಹೆಸರಲ್ಲಿ ಯುವಕನೊಬ್ಬ ಯುವತಿಯನ್ನ ಬಸ್ ನಿಲ್ದಾಣದಲ್ಲಿ ಮಚ್ಚಿನಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಯುವತಿ ಲಾವಣ್ಯ ಎಂದಿನಂತೆ ತನ್ನ ಕೆಲಸ ಮುಗಿಸಿ ಮನೆಗೆ ವಾಪಸ್ ಹೋಗೋಕೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಬಂದ ಸಂದರ್ಭದಲ್ಲಿ ಆಕೆ ಮೇಲೆ ಮಚ್ಚಿನಿಂದ ದಾಳಿ ನಡೆಸಿ ಭೀಕರವಾಗಿ ಹಾಡ ಹಗಲೇ ಆರೋಪಿ ಹತ್ಯೆಗೈದಿದ್ದಾನೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಚೇತನ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಆರೋಪಿಯನ್ನ ಗುಂಡಿಕ್ಕಿ ಕೊಲ್ಲುವಂತೆ ಆಗ್ರಹಗಳು ಕೇಳಿಬಂದಿದೆ. ಹರಿಹರಿಯದ ಯುವಕರು ಯಾಕಿಷ್ಟು ಕ್ರೂರವಾಗಿ ವರ್ತಿಸುತ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಹುಡುಕ್ತಾ ಇದ್ರೆ ಮತ್ತೆ ಈ ತರದ ಘಟನೆಗಳು ನಮ್ಮೆದುರು ಪ್ರತಿದಿನ ನಡೀತಾನೆ ಇರುತ್ತೆ. ಸಾವು ಅನ್ನೋದೇ ಭಯಾನಕ, ಅಂಥದ್ರಲ್ಲಿ ಕೊಚ್ಚಿ ಕೊಲೆಗೈಯುವ ಕ್ರೂರ ಮನಸ್ಥಿತಿ ಯಾಕೆ ಅನ್ನೋದು ಎಲ್ಲರಲ್ಲೂ ಕಾಡ್ತಿರೋ ಪ್ರಶ್ನೆ.
ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಡೆದಿರುವ ಈ ರೀತಿಯ ಹತ್ಯೆ ಪ್ರಕರಣಗಳ ಹಿಂದೆ ಗಾಂಜಾ, ಮಾದಕ ವಸ್ತುಗಳು, ವೆಬ್ ಸೀರೀಸ್ಗಳು ಕೆಲಸ ಮಾಡ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. 4 ವರ್ಷಗಳ ಹಿಂದೆ ಇಬ್ಬರು ಪ್ರೀತಿ ಮಾಡ್ತಿದ್ರು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಪ್ರೀತಿ ಆಗಿತ್ತು, ಆದ್ರೆ ಆಕೆ ಅದನ್ನ ನಿರಾಕರಿಸಿದ್ಲು ಅಂತಾನು ಹೇಳ್ತಾರೆ. ವಿಷಯ ಏನೇ ಇರಬಹುದು, ಆದ್ರೆ ಆತನ ಪ್ರೀತಿಯನ್ನ ಒಪ್ಪಿಲ್ಲ ಅಥವಾ ಆತನ ಪ್ರೀತಿಯ ಸಂಬಂಧದಿಂದ ಹೊರಬಂದ್ಲು ಅನ್ನೋ ಕಾರಣಕ್ಕೆ ಕೊಲೆಗೈಯುವ ಮನಸ್ಥಿತಿ ಅತ್ಯಂತ ಕ್ರೂರವಾದದ್ದು. ಇವತ್ತಿನ ವೆಬ್ ಸೀರೀಸ್, ಗಾಂಜಾ ಮತ್ತು ವ್ಯವಸ್ಥೆ ಯುವ ಜನರನ್ನ ಎಷ್ಟು ಹಾಳು ಮಾಡಿದೆ ಅಂತಂದ್ರೆ ಇಲ್ಲಿ ಹುಟ್ಟಿಗೂ ಮತ್ತು ಸಾವಿಗೂ ಎರಡಕ್ಕೂ ಬೆಲೆನೇ ಇಲ್ಲದಂತಾಗಿದೆ. ಮನುಷ್ಯತ್ವವನ್ನ ಕಳ್ಕೊಂಡು ಜನ ವರ್ತಿಸ್ತಿದ್ದಾರೆ. ತಕ್ಷಣಕ್ಕೆ ಆತನನ್ನ ಗುಂಡಿಕ್ಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಆದರೆ ಭಾರತದ ಕಾನೂನು ವ್ಯವಸ್ಥೆ ಅದಕ್ಕೆ ಅನುಮತಿಸೋದಿಲ್ಲ. ಆದರೆ ಇಂಥವರ ವಿರುದ್ಧ ಅತ್ಯಂತ ಕ್ರೂರ ಶಿಕ್ಷೆಯನ್ನ ನ್ಯಾಯಾಲಯವಾದರೂ ವಿಧಿಸಬೇಕು. ಮತ್ತದು ಎಷ್ಟೋ ವರ್ಷಗಳ ನಂತರ ಅಲ್ಲ, ಶೀಘ್ರದಲ್ಲೇ ಈ ರೀತಿಯ ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಿದ್ರೆ ಕೆಲವರಿಗಾದ್ರೂ ಬುದ್ಧಿ ಬರ್ಬೋದು. ಇನ್ನೊಂದು ಆಯಾಮವನ್ನ ನೋಡೋದಾದ್ರೆ ನಾವು ಘಟನೆ ನಡೀತಾ ಇದ್ದಂತೆ ಕರ್ನಾಟಕದ ಹಲವು ಜನ ಪ್ರಾರ್ಥನೆ ಮಾಡಿದ್ದೇನು ಗೊತ್ತಾ? ಕೊಂದವನು ಮುಸ್ಲಿಂ ಆಗಿರಬಾರದು ಅಂತ. ಯಾಕಂದ್ರೆ ಒಂದು ವೇಳೆ ಆ ರೀತಿ ಏನಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಅಲ್ಲಿನ ಹಿಂದುತ್ವ ಸಂಘಟನೆಗಳು, ಬಿಜೆಪಿ ನಾಯಕರುಗಳು, ಶಾಸಕರುಗಳು ರಸ್ತೆಯಲ್ಲೇ ಇರ್ತಾ ಇದ್ರು. ಸಾವಿಗಾಗಿ, ನ್ಯಾಯಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ರು. ಯಾಕೆಂದ್ರೆ ಅವರು ಸಾವಿನಲ್ಲಿ ನೋಡೋದು ಧರ್ಮವನ್ನೇ ಹೊರತು ಸತ್ತವರ ಬಗ್ಗೆ ಅನುಕಂಪನೂ ಅಲ್ಲ, ಕುಟುಂಬದವರ ಬಗ್ಗೆ ಕಾಳಜಿನೂ ಅಲ್ಲ. ಈಗ ಸಾವಿಗೀಡಾದವಳು ಲಾವಣ್ಯ, ಕೊಂದವನು ಚೇತನ್. ಹಾಗಾಗಿ ಹಿಂದುತ್ವ ನಾಯಕರು ಮತ್ತು ಬಿಜೆಪಿ ಶಾಸಕರು ನಾಯಕರ ಕಡೆಯಿಂದ ಯಾವುದೇ ಪ್ರತಿಭಟನೆಯೂ ಇಲ್ಲ, ಹೇಳಿಕೆನೂ ಇಲ್ಲ. ಕಷ್ಟಪಟ್ಟು ಓದಿ ಬೆಳೆಸಿ ವಯಸ್ಸಿಗೆ ಬಂದು ತನ್ನ ಬದುಕನ್ನ ಕಟ್ಕೊಳ್ಬೇಕಾಗಿದ್ದ ಲಾವಣ್ಯಳನ್ನ ಕೊಂದ ಪಾಪಿಯ ವಿರುದ್ಧದ ಪೋಷಕರ ಆಕ್ರೋಶ ತಪ್ಪೇನಲ್ಲ. ತಂದೆ ತಾಯಿ ಎದುರಿಗೇನೆ ಮಕ್ಕಳು ಈ ರೀತಿ ಘೋರವಾಗಿ ಹತ್ಯೆ ಆದ್ರೆ ಅದನ್ನು ಭರಿಸೋಕೆ ಸಾಧ್ಯನೇ ಇಲ್ಲ. ಇಂತಹ ಪ್ರಕರಣಗಳು ಆಗಬಾರದು. ಲಾವಣ್ಯ ಅವರ ತಂದೆ ತಾಯಿ, ಅವರ ಕುಟುಂಬ ಅನುಭವಿಸ್ತಿರುವ ನೋವು ಯಾರಿಗೂ ಆಗಬಾರ್ದು. ತಂದೆ ತಾಯಿ ಎದುರಿಗೆ ಮಕ್ಕಳು ಈ ರೀತಿ ಘೋರವಾಗಿ ಹತ್ಯೆ ಆದ್ರೆ ಅದನ್ನ ಭರಿಸೋಕೆ ಸಾಧ್ಯನೇ ಇಲ್ಲ. ಇಂತಹ ಪ್ರಕರಣಗಳು ಆಗಬಾರ್ದು. ಲಾವಣ್ಯ ಅವರ ತಂದೆ ತಾಯಿ, ಅವರ ಕುಟುಂಬ ಅನುಭವಿಸ್ತಿರುವ ನೋವು ಯಾರಿಗೂ ಆಗಬಾರ್ದು ಅಂತಂದ್ರೆ ಕೊಂದ ಪಾಪಿ ಚೇತನ್ನನ್ನ ನಿರ್ದಯವಾಗಿ ಶಿಕ್ಷಿಸಬೇಕು. ರಾಷ್ಟ್ರ ಮಟ್ಟದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿಯ ಪ್ರತಿಭಟನೆಯಲ್ಲಿ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ನಡೆಸುತ್ತಿರುವ ಅಮರನಾಥ ಉಪವಾಸ 21ನೇ ದಿನಕ್ಕೆ ಕಾಲಿಟ್ಟಿದೆ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿದ್ದು, ಅವರು 9 ಕೆಜಿಗಿಂತ ಹೆಚ್ಚಿನ ತೂಕವನ್ನು ಕಳ್ಕೊಂಡಿದ್ದಾರೆ. ಅವರ ಅಂಗಾಂಗ ವೈಫಲ್ಯದ ಆತಂಕವನ್ನು ವೈದ್ಯರು ವ್ಯಕ್ತಪಡಿಸಿದ್ದಾರೆ. ಅವರನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಲವಂತದಿಂದಲಾದರೂ ಅವರಿಗೆ ಆಹಾರ ಸೇವಿಸುವಂತೆ ನಿರ್ದೇಶನ ನೀಡಬೇಕು ಅಂತ ದೆಹಲಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಕೂಡ ಈ ವಾರ ನಡೆಯಿತು. ಈ ಬಗ್ಗೆ ಕೇಂದ್ರಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಂತ ಹೈಕೋರ್ಟ್ ಪ್ರತಿ ಜೀವವೂ ಅಮೂಲ್ಯ ಅಂತ ತಿಳಿಸಿತು. ಅವರ ಜೀವದ ಬಗ್ಗೆ ಕಾಳಜಿ ವಹಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಿತು. ಇದರ ಬೆನ್ನಲ್ಲೇ ಇವತ್ತು ಅವರನ್ನ ಬಲವಂತದಿಂದ ದೆಹಲಿ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಂತರ್ ಮಂತರ್ನಲ್ಲಿ ಹೈ ಡ್ರಾಮಾನೇ ನಡೆಯಿತು. ಸೋನಂ ಅವರ ಆಸ್ಪತ್ರೆಗೆ ಹೋದ ನಂತರ ಅಭಿಜಿತ್ ದೀಪ್ಗೆ ಈ ಉಪವಾಸವನ್ನ ಮುಂದುವರೆಸಿದ್ದಾರೆ. ಹೋರಾಟ ನಿಲ್ಲೋದಿಲ್ಲ ಅಂತಾನು ತಿಳಿಸಿದ್ದಾರೆ. ನಿಗದಿಯಂತೆ 20ನೇ ತಾರೀಕು ಸಂಸತ್ತು ಚಲೋ ನಡೆಯುತ್ತೆ ಅಂತಾನು ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಈ ನಡುವೆ ದೆಹಲಿಯಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈ ಸರ್ಕಾರಕ್ಕೆ ನಿಮ್ಮ ಜೀವದ ಬಗ್ಗೆ ಕಾಳಜಿ ಇಲ್ಲ, ಅವ್ರು ತಿರುಗೂ ನೋಡೋದಿಲ್ಲ, ಆದ್ರೆ ನಿಮ್ಮಂತವರು ಈ ದೇಶಕ್ಕೆ ಬೇಕು, ದಯವಿಟ್ಟು ಉಪವಾಸ ನಿಲ್ಲಿಸಿ ಅಂತ ದೇಶದ ಹಲವು ಜನ ಸೋನಂ ವಾಂಗ್ಚುಕ್ ಅವರಿಗೆ ಮನವಿ ಮಾಡಿದ್ರು. ಈ ನಡುವೆ ಬಹಿರಂಗವಾಗಿ ಕೆಲವರು ಸೋನಂ ಅವರ ಹೋರಾಟದ ಪರ ನಿಂತು ಈಗಲ್ದಿದ್ರೆ ಇನ್ಯಾವಾಗ ಸತ್ತ ಮೇಲೆ ಎಚ್ಚೆತ್ಕೊಳ್ತೀರಾ ಅಂತ ಪ್ರಶ್ನೆನೂ ಮಾಡಿದ್ರು. ಇದೆಲ್ಲದಕ್ಕೂ ಉತ್ತರಿಸಿದ್ದ ಮಾತಾಡಿದ್ದ ಸೋನಂ ವಾಂಗ್ಚುಕ್ ಅವರು, ನನ್ನನ್ನ ಉಪವಾಸ ನಿಲ್ಲಿಸಿ ಅಂತ ನೀವು ಕೇಳೋ ಬದಲು ಸೋಮವಾರ ನಡೆಯುತ್ತಲ್ಲ ಆ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಮ್ಮನ್ನ ಸೇರ್ಕೊಳ್ಳಿ, ನಮ್ಮ ಕೈ ಬಲಪಡಿಸಿ ಅಂತ ಮನವಿಯನ್ನ ಮಾಡಿದ್ರು. 20ನೇ ತಾರೀಕು ತನಕ ನಾನು ಬದುಕಿರ್ತೀನಿ ಅಂತ ಹೇಳಿದ್ರು. ಈಗ ಅವರನ್ನ ಬಲವಂತದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಪವಾಸ ಸತ್ಯಾಗ್ರಹಕ್ಕೆ ಭಾರತದಲ್ಲಿ ತನ್ನದೇ ಆದ ವಿಶೇಷತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ನಾಯಕತ್ವ ವಹಿಸಿದ್ದ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹದ ಮೂಲಕವೇ ಬ್ರಿಟಿಷರನ್ನ ದಂಗುಬಡಿಸಿದ್ರು. ಅವತ್ತು ಗಾಂಧಿ ಉಪವಾಸ ಸತ್ಯಾಗ್ರಹ ನಡೆಸಿದಾಗಲೂ ಬ್ರಿಟಿಷ್ ಸರ್ಕಾರವಾದರೂ ಕೊಂಚ ಕರುಣೆ ತೋರಿತ್ತು, ಪ್ರತಿಕ್ರಿಯೆ ಸಿಕ್ತು. ಆದರೆ ಇವತ್ತು ನಮ್ಮದೇ ಜನ, ನಮ್ಮದೇ ದೇಶದ ಸರ್ಕಾರ ಅಸ್ತಿತ್ವದಲ್ಲಿದ್ರು, ಅದೂ ರಾಷ್ಟ್ರ ರಾಜಧಾನಿಯಲ್ಲಿ. ಈ ದೇಶದ ಪ್ರತಿಭಾವಂತ ಜೀನಿಯಸ್ ವ್ಯಕ್ತಿ ಅಂತಾನೇ ಕರೆಸಿಕೊಳ್ಳುವ ಸೋನಂ ವಾಂಗ್ಚುಕ್ ಅವರು 21 ದಿನಗಳಿಂದ ಉಪವಾಸ ನಡೆಸ್ತಾ ಇದ್ರು ಕೂಡ ಕನಿಷ್ಠ ತಿರುಗಿನೂ ನೋಡ್ತಿಲ್ಲ ಅಂತಂದ್ರೆ ಇವರಿಗಿಂತ ಬ್ರಿಟಿಷರು ಎಷ್ಟೋ ವಾಸಿ ಇದ್ರು ಬಿಡಿ. ಸೋನಂ ವಾಂಗ್ಚುಕ್ ಯಾರಿಗಾಗಿ ಹೋರಾಟ ಮಾಡ್ತಿದ್ದಾರೆ, ಯಾರಿಗಾಗಿ ಉಪವಾಸ ಮಾಡ್ತಿದ್ದಾರೆ? ಈ ದೇಶದ ಆಸ್ತಿ ಮುಂದಿನ ಪ್ರಜೆಗಳಾದ ಯುವ ಜನತೆ ಪರವಾಗಿ ಅವರ ಈ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಉಪವಾಸ ಕೂತಿದ್ದಾರೆ. ಅವರ ಈ ಉಪವಾಸ ಯಾವುದೋ ಪಕ್ಷದ ಪರ ಅಲ್ಲ, ಅಥವಾ ಸರ್ಕಾರ ಬದಲಾವಣೆಗಲ್ಲ, ಅಥವಾ ಪ್ರಧಾನಿ ಬದಲಾವಣೆಗೂ ಅಲ್ವೇ ಅಲ್ಲ. ಈ ದೇಶದ 22 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕೋದಕ್ಕೆ ಕಾರಣ ಆದ ಮತ್ತು 20ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳ ಸಾವಿಗೆ ಕಾರಣ ಆದ ಶಿಕ್ಷಣ ಮಂತ್ರಿಯ ಪದಚ್ಯುತಿಗೆ ಅವರ ಒತ್ತಾಯ ಇದೆ ಮತ್ತದು ಸರಿಯಾಗಿದೆ. ಪ್ರತಿ ವಿಚಾರದ ಬಗ್ಗೆಯೂ ಮಾತನಾಡುವ ಪ್ರಧಾನಿಯವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಸತ್ತ ವಿದ್ಯಾರ್ಥಿಗಳ ಸ್ಥಿತಿ ಕುರಿತು ಮಾತೇ ಆಡಿಲ್ಲ.
ಕನಿಷ್ಠ ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ವನೂ ಈ ಸರ್ಕಾರದ ಕಡೆಯಿಂದ, ಪ್ರಧಾನಿಗಳ ಕಡೆಯಿಂದ ಇಲ್ಲವೇ ಇಲ್ಲ. ಜನರ ಸಮಸ್ಯೆಗೆ ಸ್ಪಂದಿಸದ ಸರ್ಕಾರವನ್ನ ಸರ್ಕಾರ ಅಂತ ಕರೆಯೋದಕ್ಕೆ ಸಾಧ್ಯನಾ? ಇಷ್ಟು ಕ್ರೂರ ಸರ್ಕಾರಗಳು ಇದ್ರೆಷ್ಟು, ಇಲ್ದಿದ್ರೆಷ್ಟು? ಪ್ರಧಾನಿಯವರು ಅಥವಾ ಶಿಕ್ಷಣ ಮಂತ್ರಿಗಳು ಸ್ಥಳಕ್ಕೆ ಹೋಗೋದು ಬೇಡ, ಕನಿಷ್ಠ ಅವರ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ಒಬ್ಬ ಪ್ರತಿನಿಧಿಯನ್ನಾದರೂ ಕಳಿಸಲಾಗದ ಸರ್ಕಾರ ಜನರ ಸರ್ಕಾರ ಅನ್ನೋದಕ್ಕೆ ಹೇಗೆ ಸಾಧ್ಯ? ಈ ದೇಶದಲ್ಲಿ ಗಾಂಧಿ ನಂತರನೂ ಅನೇಕ ಉಪವಾಸ ಸತ್ಯಾಗ್ರಹಗಳಾಗಿವೆ. ಇದೇ ಸೋನಂ ವಾಂಗ್ಚುಕ್ ಅವರ ತಂದೆ ಕೂಡ ಲಡಾಖ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದಾಗ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅಲ್ಲಿಗೆ ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆ ನಡೆಸಿ ಅವರ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ರು. ಅಷ್ಟು ದೂರ ಯಾಕೆ? ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಹೇಳಿ ಅವರ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿತ್ತು. ಇದಕ್ಕಿಂತ ಭಯಾನಕ ನಾಗರಿಕ ಸಮಾಜದ ಮೌನ. ಮಾರಿಕೊಂಡ ಮಾಧ್ಯಮಗಳಂತೂ ರಾಷ್ಟ್ರ ರಾಜಧಾನಿಯಲ್ಲೇ ಈ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದ ವ್ಯಕ್ತಿಯೊಬ್ಬ 20 ದಿನಗಳಿಂದ ಉಪವಾಸ ನಡೆಸಿದ್ರು ಅದರ ಬಗ್ಗೆ ಸುದ್ದಿ ಮಾಡೋದಿಲ್ಲ, ಸರ್ಕಾರವನ್ನ ಪ್ರಶ್ನೆ ಮಾಡೋದಿಲ್ಲ. ಅದರ ಜೊತೆ ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಪ್ರತಿದಿನ ಪ್ರತಿ ಗಳಿಗೆ ಹೇಳಿಕೆ ಕೊಡ್ತಾ ಇದ್ದ ಸೆಲೆಬ್ರಿಟಿಗಳು, ಇತರ ನಾಯಕರು, ಬೇರೆ ಬೇರೆ ವರ್ಗದ ಗಣ್ಯರು ಬಾಯಿಗೆ ಲಾಡ್ ತುಂಬಿಕೊಂಡು ಕೂತಿದ್ದಾರೆ. ಇವರನ್ನೆಲ್ಲ ಗಣ್ಯರು ಅಂತ ಕರೆಯೋದಕ್ಕೆ ಸಾಧ್ಯನಾ? ಇವರೆಲ್ಲ ನಗಣ್ಯರು, ನಿಜವಾದ ಗಣ್ಯರು. ಈ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ, ಅಗತ್ಯ ಇದ್ರೆ ಹೋರಾಟಕ್ಕೆ ಇಳಿತಾರೆ. ಅದನ್ನ ಬಿಟ್ಟು ಗೆದ್ದೆತ್ತಿನ ಬಾಲ ಹಿಡಿದು ತಮ್ಮ ಕುಟುಂಬದ ಹಿತವನ್ನ ನೋಡಿಕೊಂಡು ಐಷಾರಾಮವಾಗಿ ಜೀವಿಸುವ ಯಾವ ವ್ಯಕ್ತಿಯೂ ಗಣ್ಯ ವ್ಯಕ್ತಿ ಆಗಲಾರ. ಅವರನ್ನ ನಗಣ್ಯರನ್ನಾಗಿನೇ ನೋಡಬೇಕು. ಈ ನಿಟ್ಟಿನಲ್ಲಿ ಸಮಾಜದ ದೃಷ್ಟಿಕೋನ ಬದಲಾಗಬೇಕು. ನಾವೇನ್ ಮಾಡಿದ್ರು ಸರಿ ಮತ್ತು ನಾವು ಮಾಡಿದ್ದನ್ನ ಜನ ಒಪ್ಕೊಳ್ಳೇಬೇಕು ಅನ್ನುವ ಹಠಮಾರಿತನದ ಈ ಸರ್ಕಾರಕ್ಕೆ ಜನ ಚಳುವಳಿಯ ಮೂಲಕ, ಅದು ಈ ರೀತಿಯ ಉಪವಾಸ ಸತ್ಯಾಗ್ರಹ, ಶಾಂತಿಯುತ ಪ್ರತಿಭಟನೆ ಮೂಲಕ ಉತ್ತರ ಕೊಡಬೇಕಾಗಿದೆ. ಜನರ ಮುಂದೆ ತಲೆಬಾಗಿ ಕ್ಷಮೆ ಕೇಳುವಂತೆ ಮಾಡಬೇಕಿದೆ. ಅದಕ್ಕೆ ಸೋನಂ ಹೋರಾಟ ಮುನ್ನಡಿಬೇಕು ಮತ್ತು ಈ ಹೋರಾಟದ ಬಾಹುಗಳು ಹೆಚ್ಚೆಚ್ಚು ವಿಸ್ತರಿಸಿಕೊಳ್ಬೇಕು. ಈಗ ಪ್ರತಿಭಟನೆಗೆ ಸಮಾಜವಾದಿ ಪಕ್ಷ, ಕಾಂಗ್ರೆಸ್ನಿಂದ ಸೋನಿಯಾ ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇದೆ. ಒಂದು ಕಡೆ ರಾಮನ ಹೆಸರಲ್ಲಿ ದೇಣಿಗೆ ಕಳ್ಳರು ಮತ್ತು ಕದ್ದವರು ತಮ್ಮದೇ ನಾಯಕರು, ಇನ್ನೊಂದು ಕಡೆ E20 ಪೆಟ್ರೋಲ್ ಬಳಕೆಯಿಂದ ಸಮಸ್ಯೆ ಅನುಭವಿಸುತ್ತಿರುವ ವಾಹನ ಸವಾರರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ, ಇಷ್ಟೆಲ್ಲ ಸಮಸ್ಯೆಗಳು ಮತ್ತದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ 2 ದಿನಗಳಲ್ಲಿ ಆರಂಭ ಆಗಲಿರುವ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಎದುರಿಸಬೇಕಿದೆ. ಇದರ ನಡುವೆ ಸೋನಂ ವಾಂಗ್ಚುಕ್ ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಅವರ ಜೀವಕ್ಕೆ ತೊಂದರೆ ಉಂಟಾದರೆ ಅದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದೇ ಆಗಿರುತ್ತೆ. ಈ ಕಾರಣಕ್ಕೆ ಅವರ ಜೀವ ಉಳಿಸೋಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.